ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಶೃಂಗೇರಿಗೆ ಭೇಟಿ ಕೊಟ್ಟಿದ್ದರು. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರನ್ನು ಶೃಂಗೇರಿ ಶ್ರೀಗಳು ಮುಖ್ಯಮಂತ್ರಿ ಅಂತ ಹೇಳಿಬಿಟ್ಟಿದ್ದಾರೆ. ಬಾಯ್ ತಪ್ಪಿ ಸಿಎಂ ಅಂತೇಳಿ ಆ ಬಳಿಕ ಯೂಟರ್ನ್ ಹೊಡಿತಾರೆ. ಡಿಕೆ ಶಿವಕುಮಾರ್ ರಾಜಕಾರಣಿಯಾಗಿ ಸಿಎಂ ಆಗಿ ಬಂದಿಲ್ಲ, ಬಾಯ್ ತಪ್ಪಿ ಸಿಎಂ ಅಂತ ಹೇಳ್ತಾರೆ, ತದನಂತರ ಯೂಟರ್ನ್ ಹೊಡಿತಾರೆ. ಶ್ರಮವಿದ್ದಲ್ಲಿ ಫಲ, ಭಕ್ತಿ ಇದ್ದಲ್ಲಿ ಭಗವಂತ ಅಂತ ಹೇಳ್ತಾರೆ. ಶ್ರೀಗಳ ಮಾತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಶಿವಕುಮಾರ್ ಅವರು ಮಾತಾಡ್ತಾ ಒಂದು ಮಾತು ಹೇಳಿದರು, ಇವತ್ತಿನ ದಿವಸ ನಾನಿಲ್ಲಿ ಒಬ್ಬ ರಾಜಕಾರಣಿಯಾಗಿ ಬಂದಿರುವುದಲ್ಲ, ಒಬ್ಬ ಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಬಂದಿರುವುದಲ್ಲ, ನಾನಿಲ್ಲಿ ಒಬ್ಬ ಭಕ್ತನಾಗಿ ಬಂದಿದ್ದೇನೆ ಅಂತ ಅವರು ಹೇಳಿದರು. ಅದು ಅಕ್ಷರಶಃ ಸತ್ಯವಾದಂತಹ ಒಂದು ಮಾತು. ಶಿವಕುಮಾರ್ ಅವರು ಮಾತಾಡ್ತಾ ಒಂದು ಮಾತು ಹೇಳಿದರು, ಇವತ್ತಿನ ದಿವಸ ನಾನಿಲ್ಲಿ ಒಬ್ಬ ರಾಜಕಾರಣಿಯಾಗಿ ಬಂದಿರುವುದಲ್ಲ, ಒಬ್ಬ ಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಬಂದಿರುವುದಲ್ಲ, ನಾನಿಲ್ಲಿ ಒಬ್ಬ ಭಕ್ತನಾಗಿ ಬಂದಿದ್ದೇನೆ ಅಂತ ಅವರು ಹೇಳಿದರು. ಅದು ಅಕ್ಷರಶಃ ಸತ್ಯವಾದಂತಹ ಒಂದು ಮಾತು. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ಇದು ನಮ್ಮ ಡ್ಯೂಟಿ. ನಾವು ಎಲ್ಲರ ಆಶೀರ್ವಾದಕ್ಕೆ ಸರ್ವ ಸುಖಿನೋಗೆ ನಮ್ಮ ಸರ್ಕಾರಕ್ಕೆ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡೋಕ್ಕೆ ಇಲ್ಲಿಗೆ ಬಂದಿದ್ದೀವಿ ಅಷ್ಟೇ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಶೃಂಗೇರಿಗೆ ಭೇಟಿ ಕೊಟ್ಟಿದ್ದರು. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರನ್ನು ಶೃಂಗೇರಿ ಶ್ರೀಗಳು ಮುಖ್ಯಮಂತ್ರಿ ಅಂತ ಹೇಳಿಬಿಟ್ಟಿದ್ದಾರೆ. ಬಾಯ್ ತಪ್ಪಿ ಸಿಎಂ ಅಂತೇಳಿ ಆ ಬಳಿಕ ಯೂಟರ್ನ್ ಹೊಡಿತಾರೆ. ಡಿಕೆ ಶಿವಕುಮಾರ್ ರಾಜಕಾರಣಿಯಾಗಿ ಸಿಎಂ ಆಗಿ ಬಂದಿಲ್ಲ, ಬಾಯ್ ತಪ್ಪಿ ಸಿಎಂ ಅಂತ ಹೇಳ್ತಾರೆ, ತದನಂತರ ಯೂಟರ್ನ್ ಹೊಡಿತಾರೆ. ಶ್ರಮವಿದ್ದಲ್ಲಿ ಫಲ, ಭಕ್ತಿ ಇದ್ದಲ್ಲಿ ಭಗವಂತ ಅಂತ ಹೇಳ್ತಾರೆ. ಶ್ರೀಗಳ ಮಾತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಶಿವಕುಮಾರ್ ಅವರು ಮಾತಾಡ್ತಾ ಒಂದು ಮಾತು ಹೇಳಿದರು, ಇವತ್ತಿನ ದಿವಸ ನಾನಿಲ್ಲಿ ಒಬ್ಬ ರಾಜಕಾರಣಿಯಾಗಿ ಬಂದಿರುವುದಲ್ಲ, ಒಬ್ಬ ಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಬಂದಿರುವುದಲ್ಲ, ನಾನಿಲ್ಲಿ ಒಬ್ಬ ಭಕ್ತನಾಗಿ ಬಂದಿದ್ದೇನೆ ಅಂತ ಅವರು ಹೇಳಿದರು. ಅದು ಅಕ್ಷರಶಃ ಸತ್ಯವಾದಂತಹ ಒಂದು ಮಾತು. ಶಿವಕುಮಾರ್ ಅವರು ಮಾತಾಡ್ತಾ ಒಂದು ಮಾತು ಹೇಳಿದರು, ಇವತ್ತಿನ ದಿವಸ ನಾನಿಲ್ಲಿ ಒಬ್ಬ ರಾಜಕಾರಣಿಯಾಗಿ ಬಂದಿರುವುದಲ್ಲ, ಒಬ್ಬ ಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಬಂದಿರುವುದಲ್ಲ, ನಾನಿಲ್ಲಿ ಒಬ್ಬ ಭಕ್ತನಾಗಿ ಬಂದಿದ್ದೇನೆ ಅಂತ ಅವರು ಹೇಳಿದರು. ಅದು ಅಕ್ಷರಶಃ ಸತ್ಯವಾದಂತಹ ಒಂದು ಮಾತು. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ಇದು ನಮ್ಮ ಡ್ಯೂಟಿ. ನಾವು ಎಲ್ಲರ ಆಶೀರ್ವಾದಕ್ಕೆ ಸರ್ವ ಸುಖಿನೋಗೆ ನಮ್ಮ ಸರ್ಕಾರಕ್ಕೆ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡೋಕ್ಕೆ ಇಲ್ಲಿಗೆ ಬಂದಿದ್ದೀವಿ ಅಷ್ಟೇ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಶೃಂಗೇರಿಗೆ ಭೇಟಿ ಕೊಟ್ಟಿದ್ದರು. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರನ್ನು ಶೃಂಗೇರಿ ಶ್ರೀಗಳು ಮುಖ್ಯಮಂತ್ರಿ ಅಂತ ಹೇಳಿಬಿಟ್ಟಿದ್ದಾರೆ. ಬಾಯ್ ತಪ್ಪಿ ಸಿಎಂ ಅಂತೇಳಿ ಆ ಬಳಿಕ ಯೂಟರ್ನ್ ಹೊಡಿತಾರೆ. ಡಿಕೆ ಶಿವಕುಮಾರ್ ರಾಜಕಾರಣಿಯಾಗಿ ಸಿಎಂ ಆಗಿ ಬಂದಿಲ್ಲ, ಬಾಯ್ ತಪ್ಪಿ ಸಿಎಂ ಅಂತ ಹೇಳ್ತಾರೆ, ತದನಂತರ ಯೂಟರ್ನ್ ಹೊಡಿತಾರೆ. ಶ್ರಮವಿದ್ದಲ್ಲಿ ಫಲ, ಭಕ್ತಿ ಇದ್ದಲ್ಲಿ ಭಗವಂತ ಅಂತ ಹೇಳ್ತಾರೆ. ಶ್ರೀಗಳ ಮಾತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಶಿವಕುಮಾರ್ ಅವರು ಮಾತಾಡ್ತಾ ಒಂದು ಮಾತು ಹೇಳಿದರು, ಇವತ್ತಿನ ದಿವಸ ನಾನಿಲ್ಲಿ ಒಬ್ಬ ರಾಜಕಾರಣಿಯಾಗಿ ಬಂದಿರುವುದಲ್ಲ, ಒಬ್ಬ ಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಬಂದಿರುವುದಲ್ಲ, ನಾನಿಲ್ಲಿ ಒಬ್ಬ ಭಕ್ತನಾಗಿ ಬಂದಿದ್ದೇನೆ ಅಂತ ಅವರು ಹೇಳಿದರು. ಅದು ಅಕ್ಷರಶಃ ಸತ್ಯವಾದಂತಹ ಒಂದು ಮಾತು. ಶಿವಕುಮಾರ್ ಅವರು ಮಾತಾಡ್ತಾ ಒಂದು ಮಾತು ಹೇಳಿದರು, ಇವತ್ತಿನ ದಿವಸ ನಾನಿಲ್ಲಿ ಒಬ್ಬ ರಾಜಕಾರಣಿಯಾಗಿ ಬಂದಿರುವುದಲ್ಲ, ಒಬ್ಬ ಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಬಂದಿರುವುದಲ್ಲ, ನಾನಿಲ್ಲಿ ಒಬ್ಬ ಭಕ್ತನಾಗಿ ಬಂದಿದ್ದೇನೆ ಅಂತ ಅವರು ಹೇಳಿದರು. ಅದು ಅಕ್ಷರಶಃ ಸತ್ಯವಾದಂತಹ ಒಂದು ಮಾತು. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ಇದು ನಮ್ಮ ಡ್ಯೂಟಿ. ನಾವು ಎಲ್ಲರ ಆಶೀರ್ವಾದಕ್ಕೆ ಸರ್ವ ಸುಖಿನೋಗೆ ನಮ್ಮ ಸರ್ಕಾರಕ್ಕೆ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡೋಕ್ಕೆ ಇಲ್ಲಿಗೆ ಬಂದಿದ್ದೀವಿ ಅಷ್ಟೇ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಶೃಂಗೇರಿಗೆ ಭೇಟಿ ಕೊಟ್ಟಿದ್ದರು. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರನ್ನು ಶೃಂಗೇರಿ ಶ್ರೀಗಳು ಮುಖ್ಯಮಂತ್ರಿ ಅಂತ ಹೇಳಿಬಿಟ್ಟಿದ್ದಾರೆ.
ಬಾಯ್ ತಪ್ಪಿ ಸಿ ಎಂ ಅಂತೇಳಿ ಆ ಬಳಿಕ ಯೂಟರ್ನ್ ಹೊಡಿತಾರೆ. ಡಿ ಕೆ ಶಿವಕುಮಾರ್ ರಾಜಕಾರಣಿಯಾಗಿ ಸಿ ಎಂ ಆಗಿ ಬಂದಿಲ್ಲ, ಬಾಯ್ ತಪ್ಪಿ ಸಿ ಎಂ ಅಂತ ಹೇಳ್ತಾರೆ, ತದನಂತರ ಯೂಟರ್ನ್ ಹೊಡಿತಾರೆ. ಶ್ರಮವಿದ್ದಲ್ಲಿ ಫಲ, ಭಕ್ತಿ ಇದ್ದಲ್ಲಿ ಭಗವಂತ ಅಂತ ಹೇಳ್ತಾರೆ. ಶ್ರೀಗಳ ಮಾತಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಶಿವಕುಮಾರ್ ಅವರು ಮಾತಾಡ್ತಾ ಒಂದು ಮಾತು ಹೇಳಿದರು, ಇವತ್ತಿನ ದಿವಸ ನಾನಿಲ್ಲಿ ಒಬ್ಬ ರಾಜಕಾರಣಿಯಾಗಿ ಬಂದಿರುವುದಲ್ಲ, ಒಬ್ಬ ಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಬಂದಿರುವುದಲ್ಲ, ನಾನಿಲ್ಲಿ ಒಬ್ಬ ಭಕ್ತನಾಗಿ ಬಂದಿದ್ದೇನೆ ಅಂತ ಅವರು ಹೇಳಿದರು. ಅದು ಅಕ್ಷರಶಃ ಸತ್ಯವಾದಂತಹ ಒಂದು ಮಾತು. ಶಿವಕುಮಾರ್ ಅವರು ಮಾತಾಡ್ತಾ ಒಂದು ಮಾತು ಹೇಳಿದರು, ಇವತ್ತಿನ ದಿವಸ ನಾನಿಲ್ಲಿ ಒಬ್ಬ ರಾಜಕಾರಣಿಯಾಗಿ ಬಂದಿರುವುದಲ್ಲ, ಒಬ್ಬ ಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಬಂದಿರುವುದಲ್ಲ, ನಾನಿಲ್ಲಿ ಒಬ್ಬ ಭಕ್ತನಾಗಿ ಬಂದಿದ್ದೇನೆ ಅಂತ ಅವರು ಹೇಳಿದರು. ಅದು ಅಕ್ಷರಶಃ ಸತ್ಯವಾದಂತಹ ಒಂದು ಮಾತು. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ಇದು ನಮ್ಮ ಡ್ಯೂಟಿ. ನಾವು ಎಲ್ಲರ ಆಶೀರ್ವಾದಕ್ಕೆ ಸರ್ವ ಸುಖಿನೋಗೆ ನಮ್ಮ ಸರ್ಕಾರಕ್ಕೆ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡೋಕ್ಕೆ ಇಲ್ಲಿಗೆ ಬಂದಿದ್ದೀವಿ ಅಷ್ಟೇ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇವತ್ತು ಶೃಂಗೇರಿಗೆ ಭೇಟಿ ಕೊಟ್ಟಿದ್ದರು. ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಶೃಂಗೇರಿ ಶ್ರೀಗಳು ಮುಖ್ಯಮಂತ್ರಿ ಅಂತ ಹೇಳಿಬಿಟ್ಟಿದ್ದಾರೆ. ಬಾಯ್ ತಪ್ಪಿ ಸಿ ಎಂ ಅಂತೇಳಿ ಆ ಬಳಿಕ ಯೂಟರ್ನ್ ಹೊಡಿತಾರೆ. ಡಿ ಕೆ ಶಿವಕುಮಾರ್ ರಾಜಕಾರಣಿಯಾಗಿ ಸಿ ಎಂ ಆಗಿ ಬಂದಿಲ್ಲ, ಬಾಯ್ ತಪ್ಪಿ ಸಿ ಎಂ ಅಂತ ಹೇಳ್ತಾರೆ, ತದನಂತರ ಯೂಟರ್ನ್ ಹೊಡಿತಾರೆ. ಶ್ರಮವಿದ್ದಲ್ಲಿ ಫಲ, ಭಕ್ತಿ ಇದ್ದಲ್ಲಿ ಭಗವಂತ ಅಂತ ಹೇಳ್ತಾರೆ. ಶ್ರೀಗಳ ಮಾತಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಶಿವಕುಮಾರ್ ಅವರು ಮಾತಾಡ್ತಾ ಒಂದು ಮಾತು ಹೇಳಿದರು, ಇವತ್ತಿನ ದಿವಸ ನಾನಿಲ್ಲಿ ಒಬ್ಬ ರಾಜಕಾರಣಿಯಾಗಿ ಬಂದಿರುವುದಲ್ಲ, ಒಬ್ಬ ಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಬಂದಿರುವುದಲ್ಲ, ನಾನಿಲ್ಲಿ ಒಬ್ಬ ಭಕ್ತನಾಗಿ ಬಂದಿದ್ದೇನೆ ಅಂತ ಅವರು ಹೇಳಿದರು. ಅದು ಅಕ್ಷರಶಃ ಸತ್ಯವಾದಂತಹ ಒಂದು ಮಾತು. ಶಿವಕುಮಾರ್ ಅವರು ಮಾತಾಡ್ತಾ ಒಂದು ಮಾತು ಹೇಳಿದರು, ಇವತ್ತಿನ ದಿವಸ ನಾನಿಲ್ಲಿ ಒಬ್ಬ ರಾಜಕಾರಣಿಯಾಗಿ ಬಂದಿರುವುದಲ್ಲ, ಒಬ್ಬ ಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಬಂದಿರುವುದಲ್ಲ, ನಾನಿಲ್ಲಿ ಒಬ್ಬ ಭಕ್ತನಾಗಿ ಬಂದಿದ್ದೇನೆ ಅಂತ ಅವರು ಹೇಳಿದರು. ಅದು ಅಕ್ಷರಶಃ ಸತ್ಯವಾದಂತಹ ಒಂದು ಮಾತು. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ಇದು ನಮ್ಮ ಡ್ಯೂಟಿ. ನಾವು ಎಲ್ಲರ ಆಶೀರ್ವಾದಕ್ಕೆ ಸರ್ವ ಸುಖಿನೋಗೆ ನಮ್ಮ ಸರ್ಕಾರಕ್ಕೆ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡೋಕ್ಕೆ ಇಲ್ಲಿಗೆ ಬಂದಿದ್ದೀವಿ ಅಷ್ಟೇ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇವತ್ತು ಶೃಂಗೇರಿಗೆ ಭೇಟಿ ಕೊಟ್ಟಿದ್ದರು. ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಶೃಂಗೇರಿ ಶ್ರೀಗಳು ಮುಖ್ಯಮಂತ್ರಿ ಅಂತ ಹೇಳಿಬಿಟ್ಟಿದ್ದಾರೆ. ಬಾಯ್ ತಪ್ಪಿ ಸಿ ಎಂ ಅಂತೇಳಿ ಆ ಬಳಿಕ ಯೂಟರ್ನ್ ಹೊಡಿತಾರೆ. ಡಿ ಕೆ ಶಿವಕುಮಾರ್ ರಾಜಕಾರಣಿಯಾಗಿ ಸಿ ಎಂ ಆಗಿ ಬಂದಿಲ್ಲ, ಬಾಯ್ ತಪ್ಪಿ ಸಿ ಎಂ ಅಂತ ಹೇಳ್ತಾರೆ, ತದನಂತರ ಯೂಟರ್ನ್ ಹೊಡಿತಾರೆ. ಶ್ರಮವಿದ್ದಲ್ಲಿ ಫಲ, ಭಕ್ತಿ ಇದ್ದಲ್ಲಿ ಭಗವಂತ ಅಂತ ಹೇಳ್ತಾರೆ. ಶ್ರೀಗಳ ಮಾತಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಶಿವಕುಮಾರ್ ಅವರು ಮಾತಾಡ್ತಾ ಒಂದು ಮಾತು ಹೇಳಿದರು, ಇವತ್ತಿನ ದಿವಸ ನಾನಿಲ್ಲಿ ಒಬ್ಬ ರಾಜಕಾರಣಿಯಾಗಿ ಬಂದಿರುವುದಲ್ಲ, ಒಬ್ಬ ಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಬಂದಿರುವುದಲ್ಲ, ನಾನಿಲ್ಲಿ ಒಬ್ಬ ಭಕ್ತನಾಗಿ ಬಂದಿದ್ದೇನೆ ಅಂತ ಅವರು ಹೇಳಿದರು. ಅದು ಅಕ್ಷರಶಃ ಸತ್ಯವಾದಂತಹ ಒಂದು ಮಾತು. ಶಿವಕುಮಾರ್ ಅವರು ಮಾತಾಡ್ತಾ ಒಂದು ಮಾತು ಹೇಳಿದರು, ಇವತ್ತಿನ ದಿವಸ ನಾನಿಲ್ಲಿ ಒಬ್ಬ ರಾಜಕಾರಣಿಯಾಗಿ ಬಂದಿರುವುದಲ್ಲ, ಒಬ್ಬ ಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಬಂದಿರುವುದಲ್ಲ, ನಾನಿಲ್ಲಿ ಒಬ್ಬ ಭಕ್ತನಾಗಿ ಬಂದಿದ್ದೇನೆ ಅಂತ ಅವರು ಹೇಳಿದರು. ಅದು ಅಕ್ಷರಶಃ ಸತ್ಯವಾದಂತಹ ಒಂದು ಮಾತು. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ಇದು ನಮ್ಮ ಡ್ಯೂಟಿ. ನಾವು ಎಲ್ಲರ ಆಶೀರ್ವಾದಕ್ಕೆ ಸರ್ವ ಸುಖಿನೋಗೆ ನಮ್ಮ ಸರ್ಕಾರಕ್ಕೆ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡೋಕ್ಕೆ ಇಲ್ಲಿಗೆ ಬಂದಿದ್ದೀವಿ ಅಷ್ಟೇ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ.